ಪ್ರಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳ ಕಾಲ. ಮದ್ರಸಾ ವಾರ್ಷಿಕ ಪರೀಕ್ಷೆ, ಶಾಲಾ ವಾರ್ಷಿಕ ಪರೀಕ್ಷೆಗಳು, SSLC ಪ್ರಿಪರೇಟರಿ, PUC ಪ್ರಿಪರೇಟರಿ, ಅಂತೂ ಇಂತೂ ವಿದ್ಯಾರ್ಥಿಗಳಿಗೆ ಸಾಲು ಪರೀಕ್ಷೆಗಳು ಬರ್ತಾ ಇದೆ. ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಕಾಡುವಂತಹ ಬಹುದೊಡ್ಡ ಸಮಸ್ಯೆ, ನಾವು ಓದಿದಂತಹ ಪಾಠ ಭಾಗಗಳು, ಪ್ರಶ್ನೆಗಳು, ಉತ್ತರಗಳು ಮರೆಯುವಂಥದ್ದು. ಹೌದು, ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಇದು ಬಹಳ ದೊಡ್ಡ ಸಮಸ್ಯೆ. ಆದರೆ ಈ ಸಮಸ್ಯೆಯನ್ನು ಅದಕ್ಕೆ ಸುಲಭ ರೀತಿಯ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದು. ಯಾವ ರೀತಿ ಎಂದರೆ, ನಮ್ಮ ಓದುವ ಶೈಲಿಯ ವಿಧಾನವನ್ನು ಬದಲಾವಣೆ ಮಾಡಿದರೆ ಖಂಡಿತವಾಗಲೂ ಈ ದೊಡ್ಡ ಸಮಸ್ಯೆಗೆ ಬಹಳ ಸರಳವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇವತ್ತಿನ ವಿಡಿಯೋದಲ್ಲಿ ಓದು ಮರೆಯದಂತೆ ಯಾವ ರೀತಿ ನಾವು ಓದಬೇಕು ಎಂಬುದರ ಬಗ್ಗೆ ತಿಳಿಸುವುದಾಗಿದೆ. ಉತ್ತಮವಾದ ಓದುವ ಶೈಲಿ ನಮ್ಮಲ್ಲಿರಬೇಕಾದರೆ 3 ಅಂಶಗಳನ್ನು ನಾವು ಪರಿಗಣಿಸಬೇಕು: ಓದುವ ಸ್ಥಳ, ಓದುವ ಸಮಯ ಮತ್ತು ಓದುವ ಶೈಲಿ. ಓದುವ ಸ್ಥಳ, ಮನಸ್ಸು ಸಂಪೂರ್ಣವಾಗಿ ಏಕಾಗ್ರತೆಯಿಂದ ನಮಗೆ ಓದಲಿಕ್ಕೆ ಸಾಧ್ಯವಾಗುವುದಾದರೆ ಅದುವೇ ಓದುವ ಸ್ಥಳ. ಅಲ್ಲಿ ಮೊಬೈಲ್, ಟ್ಯಾಬ್, TV, ನಮ್ಮ ಮನಸ್ಸನ್ನು ಡಿಸ್ಟ್ರಾಕ್ಷನ್ ಮಾಡುವಂಥ ಯಾವುದೂ ಕೂಡ ಇರಬಾರದು. ಓದುವ ಸಮಯ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ವ್ಯತ್ಯಸ್ತವಾಗಿರ್ಬೋದು, ವಿಭಿನ್ನವಾಗಿರ್ಬೋದು. ಕೆಲವು ವಿದ್ಯಾರ್ಥಿಗಳಿಗೆ ಮುಂಜಾನೆ ಹೊತ್ತು ಓದಲಿಕ್ಕೆ ತುಂಬ ಇಷ್ಟ, ಅದು ಯೂಸ್ಫುಲ್ ಆಗ್ತದೆ. ಕೆಲವು ವಿದ್ಯಾರ್ಥಿಗಳಿಗೆ ರಾತ್ರಿ. ಇಟ್ ಈಸ್ ಲೆಟ್ ಟು ಯು. ಆದರೆ ಒಂದಂತೂ ನಿಮ್ಮ ಗಮನದಲ್ಲಿಡಿ, ಮನಃಶಾಸ್ತ್ರ ತಜ್ಞರ ಪ್ರಕಾರ, ಮಕ್ಕಳ ತಜ್ಞರ ಪ್ರಕಾರ ಮುಂಜಾನೆ ಸಮಯದಲ್ಲಿ ಓದುವುದು ಅತ್ಯುತ್ತಮವಾಗಿದೆ. ಅದೇ ರೀತಿ ರಾತ್ರಿ 10 ಗಂಟೆ ನಂತರ ಓದುವಂಥದ್ದು ಅದು ಒಳ್ಳೆಯ ಅಭ್ಯಾಸವಲ್ಲ. ಓದುವ ಅತ್ಯುತ್ತಮ ವಿಧಾನ ಯಾವ ರೀತಿ ಅಂತ, ವಿದ್ಯಾರ್ಥಿಗಳು ನೀವು ಓದುವ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ತೀರಿ, ಸ್ಥಳ, ಸಮಯ ಎಲ್ಲವೂ ಕೂಡ ಆಯಿತು. ಇನ್ನು ಯಾವ ರೀತಿ ಓದಬೇಕು, ಅದು ಬಹಳ ಮುಖ್ಯವಾದಂಥ ಅಂಶ. 40 ನಿಮಿಷ ಮಾತ್ರ ಒಂದು ವಿಷಯದಲ್ಲಿ ಕಾನ್ಸಂಟ್ರೇಷನ್ ಕೊಟ್ಟು ಏಕಾಗ್ರತೆಯಿಂದ ನಮಗೆ ಓದಲಿಕ್ಕೆ ಸಾಧ್ಯ. 1 ಗಂಟೆ, 2 ಗಂಟೆ, 3 ಗಂಟೆ ಕಂಟಿನ್ಯೂಸ್ ಆಗಿ ಓದಿ ಮತ್ತೆ ಕಂಪ್ಲೀಟ್ ಬ್ಲ್ಯಾಂಕ್ ಆಗುವಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದೆ. 40 ನಿಮಿಷ ಓದಿದ ಬಳಿಕ 5 ನಿಮಿಷ ಬ್ರೇಕ್ ಕೊಡಬೇಕು. ಆ 5 ನಿಮಿಷದಲ್ಲಿ ಕಣ್ಣು ಮುಚ್ಚಿ ನೀವು ಆ 40 ನಿಮಿಷದಲ್ಲಿ ಕಲಿತಂತಹ ಎಲ್ಲ ಪಾಯಿಂಟ್ಸ್ಗಳನ್ನು ರಿಕಾಲ್ ಮಾಡಬೇಕು. ಕೆಲವು ಪಾಯಿಂಟ್ಸ್ ಮೇ ಬಿ ಮಿಸ್ ಆಗ್ಬೋದು, ಪರವಾಗಿಲ್ಲ, ಆದರೂ ಕೂಡ ಟ್ರೈ ಮಾಡಬೇಕು ರಿಕಾಲ್ ಮಾಡಲಿಕ್ಕೆ. ನಂತರ ನೀವು ಕಣ್ಮುಚ್ಚಿ ರಿಕಾಲ್ ಮಾಡಿದ ಬಳಿಕ ಆ ಪಾಯಿಂಟ್ಸ್ ಎಲ್ಲವನ್ನೂ ಕೂಡ ಬರೆಯಲು ಪ್ರಯತ್ನಿಸಬೇಕು. ಕೆಲವು ವಿದ್ಯಾರ್ಥಿಗಳು 1-2-3 ದಿವಸ ಕಂಟಿನ್ಯೂಸ್ ಆಗಿ ಓದ್ತಾರೆ. ಪರೀಕ್ಷಾ ಹಾಲಲ್ಲಿ ಕುಳಿತಾಗ ಅವರಿಗೆ ಯಾವುದೂ ಕೂಡ ನೆನಪಿಗೆ ಬರ್ತಾ ಇಲ್ಲ. ಇದಕ್ಕಿರುವ ಮುಖ್ಯ ಕಾರಣವೇನೆಂದರೆ ಅವರು ಬರೆದು ಪ್ರಾಕ್ಟೀಸ್ ಮಾಡಲಿಲ್ಲ. ವಿದ್ಯಾರ್ಥಿಗಳಲ್ಲಿ ಬಹಳ ಮುಖ್ಯವಾದ ಅಂಶ ಬೇಕಾದ್ದೇನೆಂದರೆ, ನಮ್ಮ ಎಲ್ಲ ಪರೀಕ್ಷೆ ಸಿಸ್ಟಮ್ ಕೂಡ ಬರೆಯುವಂಥ ಪರೀಕ್ಷೆ. ಆದ್ದರಿಂದ ನಾವು ಕಲಿತಂಥದ್ದನ್ನು ಬರೆದು ಪ್ರಾಕ್ಟೀಸ್ ಖಂಡಿತವಾಗಲೂ ಮಾಡಬೇಕು. ಬೈಹಾರ್ಟ್ ಮಾಡುವುದಕ್ಕಿಂತ, 3-4 ಸಲ ಬೈಹಾರ್ಟ್ ಮಾಡಿ ಕಲಿಯುವುದಕ್ಕಿಂತ ಒಂದು ಸಲ ಬರೆದು ಪ್ರಾಕ್ಟೀಸ್ ಮಾಡಿ, ಕಲಿತದ್ದನ್ನು ಬರೆದು ಪ್ರಾಕ್ಟೀಸ್ ಮಾಡಿ, ನಂತರ ನೀವು ಅದನ್ನು ವ್ಯಾಲ್ಯೂಯೇಷನ್ ಮಾಡಿ. ಖಂಡಿತವಾಗಲೂ ಉತ್ತಮವಾದ ಬೆಳವಣಿಗೆ ಇರ್ತದೆ. ಮೊದಲಿಗೆ 40 ನಿಮಿಷ ಓದಿ ಆಯಿತು, ರಿಕಾಲ್ ಮಾಡಿ ಆಯಿತು, ಬರೆದಾಯಿತು. ಈ 3 ರೀತಿಯ ಅಂಶವನ್ನು, ಸಿಂಪಲ್ ವಿಧಾನ ಇದು. ಇದನ್ನು ನೀವು ಏಕಾಗ್ರತೆಯಿಂದ ಮಾಡಿದರೆ ನೀವು ಖಂಡಿತವಾಗಲೂ ನಿಮ್ಮ ಕಲಿಕೆಯನ್ನು ಒಂದು ಹಂತ ಮುಂದಕ್ಕೆ ಕೊಂಡೋಗ್ಬೋದು. ಅಂತೂ ಇಂತೂ ಈ ದಿವಸ ನಿಮಗೆ ಎಂಡಾಯಿತು. ಮರುದಿವಸ ಬೇರೆ ಸಬ್ಜೆಕ್ಟ್ ನೀವು ಆಯ್ಕೆ ಮಾಡ್ತೀರಿ. 40 ನಿಮಿಷ ಬ್ರೇಕ್, ಮತ್ತೆ ರಿಕಾಲ್ ಮಾಡುವಂಥದ್ದು, ಮತ್ತೆ ಬರೆಯುವಂಥದ್ದು. ಆ ದಿವಸ ಎಂಡ್ ಆಗುವಾಗ ಈ ದಿವಸದಲ್ಲಿ ಏನೆಲ್ಲ ನೀವು ಕಲ್ತಿದ್ದೀರಿ ಅದನ್ನು ಮತ್ತೆ ಕೂಡ ರಿಮೈಂಡ್ ಮಾಡಬೇಕು. ಪ್ರತಿಯೊಂದು ದಿವಸವೂ ಕೂಡ ನಿನ್ನೆ ಕಲಿತಂತಹ ವಿಷಯಗಳನ್ನು ರಿಮೈಂಡ್ ಮಾಡುವಂತಹ ಒಂದು ಶಾರ್ಟ್ ನೋಟ್ ನಿಮ್ಮ ಕೈಯಲ್ಲಿರಬೇಕು. ಕಲಿಕೆ ಪ್ರಾರಂಭ ಮಾಡುವಾಗ ಫಾತಿಹಾದೊಂದಿಗೆ ಪ್ರಾರಂಭ ಮಾಡಿ. ಅದೇ ರೀತಿ ಕಲಿಕೆ ಕೊನೆಗೊಳಿಸುವಾಗ ಸ್ವಲಾತಿನೊಂದಿಗೆ ಕೊನೆಗೊಳಿಸಿ. ಖಂಡಿತವಾಗಲೂ ಇದು ನಿಮಗೆ ಮರೆತಾಗ ಉಪಯುಕ್ತವಾಗಲಿದೆ. ಉತ್ತಮವಾದ ಓದುವ ಶೈಲಿಯೊಂದಿಗೆ ಕಲಿತರೆ ಖಂಡಿತವಾಗಲೂ ನಿಮ್ಮ ಕಲಿಕೆ ಉತ್ತಮವಾಗಲಿದೆ.
ಉತ್ತಮವಾದ ಅಂಕ ಕೂಡ ಗಳಿಸಲಿದೆ. ಆಲ್ ದ ಬೆಸ್ಟ್.